ಒಗಟುಗಳು ಭಾಗ 4. ಓದಿ ನೋಡಿ ಕೇಳಿ ತಿಳಿ. ಈಗ ಒಗಟುಗಳು. ಒಂದು ಹಪ್ಪಳ ಊರಿಗೆಲ್ಲ ಊಟ. ಏನಿರಬಹುದು? ಉತ್ತರ ಚಂದ್ರ. ಇಡೀ ಊರಿಗೆ ಬೆಳಕು. ಚಂದ್ರ ಹಪ್ಪಳದ ಥರ ಕಾಣಿಸುತ್ತಾನೆ. ಆಕಾಶದಲ್ಲಿ ಕೊಡಲಿಗಳು ತೇಲಾಡುತ್ತಿವೆ. ಹುಣಸೆ ಹಣ್ಣು ಇದರ ಉತ್ತರ. ಹುಣಸೆ ಮರದಲ್ಲಿ ಹುಣಸೆ ಹಣ್ಣು ಕೊಡಲಿಯ ಆಕಾರದಲ್ಲಿ ನೇತಾಡಿದಂತೆ ಕಾಣಿಸುತ್ತದೆ. ಹಾಗಾಗಿ ಇದಕ್ಕೆ ಉತ್ತರ ಹುಣಸೆ ಹಣ್ಣು. ಮುಂದಿನ ಪ್ರಶ್ನೆ. ನೀಲಿ ಕೆರೆಯಲ್ಲಿ ಬಿಳಿ ಮೀನು. ನೀಲಿ ಆಕಾಶದಲ್ಲಿ ಹೊಳೆಯುತ್ತಿರುವ ನಕ್ಷತ್ರಗಳು ಬಿಳಿ ಮೀನಿನಂತೆ ಕಾಣಿಸುತ್ತದೆ. ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ. ಏನದು? ಉತ್ತರ ವಾರ, ತಿಂಗಳು, ವರ್ಷ. ವಾರಗಳು ತಿಂಗಳಿನ ಒಳಗೆ ಇದೆ, ತಿಂಗಳುಗಳು ವರ್ಷದೊಳಗೆ ಇದೆ. ಬಾ ಅಂದರೆ ಬರೋಲ್ಲ, ಹೋಗು ಅಂದರೆ ಹೋಗೋಲ್ಲ. ಏನಿರಬಹುದು? ಉತ್ತರ ಮಳೆ. ಮಳೆ ಬಾ ಹೇಳಿದಾಗ ಬರಬೇಕಂತಲೇ ಏನಿಲ್ಲ, ಹೋಗು ಅಂದರೆ ಹೋಗಬೇಕೆಂದೇನಿಲ್ಲ. ಹಸಿರು ಮುಖಕ್ಕೆ ವಿಪರೀತ ಕೋಪ. ಕೋಪ ಮಾಡಿಕೊಳ್ಳದೆ ನಾನ್ಯಾರೆಂದು ಹೇಳಿ. ಇದರ ಉತ್ತರ ಮೆಣಸಿನಕಾಯಿ. ಬಹಳ ಖಾರ ಮೆಣಸಿನಕಾಯಿ. ಅಜ್ಜಿ ಗುದ್ದಿದರೆ ಮನೆಯೆಲ್ಲ ಮಕ್ಕಳು. ಈಗ ಹೇಳಿ ನಾನ್ಯಾರು? ಬೆಳ್ಳುಳ್ಳಿ ಇದರ ಉತ್ತರ. ಬೆಳ್ಳುಳ್ಳಿಯನ್ನು ಜಜ್ಜಿದಾಗ ಅದರ ಎಸಳುಗಳು ಬೇರೆ ಬೇರೆ ಆಗುತ್ತದೆ. ಇದನ್ನೇ ಇದರಲ್ಲಿ ಹೇಳಿದ್ದೇವೆ. ಹಗ್ಗ ಹಾಸಿದೆ, ಕೋಣ ಮಲಗಿದೆ. ಇದೇನು? ಕುಂಬಳ ಬಳ್ಳಿ ಅಂದರೆ ಹಗ್ಗ, ಕೋಣ ಅಂದರೆ ಕುಂಬಳಕಾಯಿ. ನನ್ನ ಕಂಡರೆ ಎಲ್ಲರೂ ಓದಿತಾರೆ. ಇದೇನು? ಚೆಂಡು ಇದರ ಉತ್ತರ. ಹಳ್ಳಿ ಗಡಿಯಾರ, ಒಳ್ಳೆ ಆಹಾರ. ಇದೇನಿರಬಹುದು? ಕೋಳಿ ಇದರ ಉತ್ತರ. ನೀರು ಇರುತ್ತೆ ನದಿಯಲ್ಲ, ಬಾಗಿಲು ಇರುತ್ತೆ ಮನೆಯಲ್ಲ. ಇದೇನು? ಕಣ್ಣು ಇದರ ಉತ್ತರ. ಕಣ್ಣಿನಲ್ಲಿ ನೀರು ಬರುತ್ತೆ, ಅದಕ್ಕೆ ರೆಪ್ಪೆ ಇದೆ. ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಕೂದಲಿಲ್ಲ, ಆದರೂ ಎಲ್ಲರನ್ನು ಕಾಡ್ತೀನಿ. ನಾನು ಯಾರು? ಸೊಳ್ಳೆ ಇದರ ಉತ್ತರ. ನೋಡಿ ಅದರ ಅವತಾರ.
ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ. ನಾನು ಯಾರು? ನಾಣ್ಯ ಇದರ ಉತ್ತರ. ಗಂಟೆ ಹೊಡೆಯುತ್ತಾನೆ, ಪೂಜಾರಿಯಲ್ಲ. ಪೇಪರ್ ಹರಿಯುತ್ತಾನೆ, ಆದರೆ ಹುಚ್ಚನೂ ಅಲ್ಲ. ಹಣ ಕೇಳುತ್ತಾನೆ, ಭಿಕ್ಷುಕ ಅಲ್ಲ. ಹಾಗಿದ್ದರೆ ನಾನು ಯಾರು? ಕಂಡಕ್ಟರ್ ಇದರ ಉತ್ತರ. ಇವ ಬಸ್ಸಿನ ಬೆಲ್ ಹಾಕುತ್ತಾನೆ, ಟಿಕೆಟ್ ಹರಿಯುತ್ತಾನೆ, ಹಾಗೆ ದುಡ್ಡು ಕಲೆಕ್ಟ್ ಮಾಡ್ತಾನೆ. ಇನ್ನು ಪ್ರಶ್ನೆ, ಕಾಲಿಲ್ಲದೆ ನಡೆಯುವುದು, ಬಾಯಿಲ್ಲದೆ ನುಡಿಯುವುದು, ಇದರ ಹೊಟ್ಟೆ ಹಲವಕ್ಕೆ ಮನೆಯಾಗಿರುವುದು. ನದಿ. ಇದು ಹರಿಯುತ್ತೆ, ಕಾಲಿಲ್ಲ ಇದಕ್ಕೆ. ಶಬ್ದ ಮಾಡುತ್ತೆ ಹರಿಯುವಾಗ, ಹಾಗೆ ಅದರೊಳಗೆ ಮೀನು, ಮೊಸಳೆ ಇತ್ಯಾದಿಗಳು ಇವೆ. ಹಾಗಾಗಿ ನದಿ ಇದರ ಉತ್ತರ. ಹಿಡಿದರೆ ಹಿಡಿಯಷ್ಟು, ಬಿಟ್ಟರೆ ಮನೆ ತುಂಬ. ಇದೇನು? ದೀಪದ ಬೆಳಕು ಇದರ ಉತ್ತರ. ಊರುಂಟು, ಜನರಿಲ್ಲ. ನದಿಯುಂಟು, ನೀರಿಲ್ಲ. ಇದೇನು? ಭೂಪಟ ಇದರ ಉತ್ತರ. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಇದೇನು? ಸೂಜಿ ಮತ್ತು ದಾರ. ಸೂಜಿ ಸಣ್ಣದಾಗಿರುತ್ತದೆ, ದಾರ ಎಷ್ಟು ಉದ್ದ ಕೂಡ ತೆಗೆದುಕೊಂಡು ಇರಬಹುದು. ಚಿಕ್ಕ ಬೋರನಿಗೆ ಬಾಲದಲ್ಲಿ ಕತ್ತಿ. ಸರಿಯಾಗಿ ಗಮನಿಸಿ ನೋಡಿ. ಸಣ್ಣ ಸಣ್ಣ ಹುರುಳಿಕಾಯಿಗೆ ಒಂದು ಕತ್ತಿಯಾಕಾರದ ತುದಿ ಇದೆ. ಬಿಳಿಯ ಹೊಲದಲ್ಲಿ ಕರಿಕಾಳು. ಕೈಯಲ್ಲಿ ಬಿತ್ತುತ್ತಾರೆ, ಬಾಯಲ್ಲಿ ಎತ್ತುತ್ತಾರೆ. ನಾನು ಯಾರು? ಪುಸ್ತಕ ಮತ್ತು ಅಕ್ಷರಗಳು. ಬಿಳಿಯ ಹಾಳೆಯಲ್ಲಿ ಕೈಯಲ್ಲಿ ಬರೆಯಬಹುದು, ಹಾಗೆ ಅದನ್ನು ಬಾಯಿಯಲ್ಲಿ ಓದಿ ಹೇಳಬಹುದು. ಹಾಗಾಗಿ ಇದಕ್ಕೆ ಉತ್ತರ ಪುಸ್ತಕ ಮತ್ತು ಅಕ್ಷರಗಳು. 4 ಕಂಬಗಳುಂಟು, ದೇವಾಲಯವಲ್ಲ. 2 ಮೊರಗಳುಂಟು, ಕೇರಲಾಗುವುದಿಲ್ಲ. 1 ಕಹಳೆಯುಂಟು, ಊದಲಾಗುವುದಿಲ್ಲ. ಹಾಗಾದರೆ ನಾನು ಯಾರು? ಆನೆ ಇದರ ಉತ್ತರ. 4 ದಪ್ಪದಾದ ಕಾಲುಗಳು, 2 ದೊಡ್ಡದಾದ ಕಿವಿಗಳು, 1 ಸೊಂಡಿಲು. ರಾಮನಂಥ ಸಮುದ್ರ, ರತ್ನದಂಥ ಮೀನು. ನೀರು ಬತ್ತಿ ಹೋದರೆ ಮೀನು ಸತ್ತು ಹೋಗುತ್ತೆ. ಎಣ್ಣೆ ಹಾಕಿ ಉರಿಸುವಂತಹ ಹಣತೆ. ಇದು ಎಣ್ಣೆಯನ್ನು ಸಮುದ್ರ ಅಂತಲೂ, ದೀಪ ಉರಿದ ಹಾಗೆ ಎಣ್ಣೆ ಆರುವುದನ್ನು ತೋರಿಸಿದ್ದಾರೆ. ಕರಿಕಂಬಳಿ ನೆಂಟ, ಸರೋತಿನಲ್ಲಿ ಹೊಂಟ. ಇವನ್ ಯಾರು? ಕಂಬಳಿಯಂತೆ ಕಾಣುವಂತಹ ಹೆಗ್ಗಣ ಇದರ ಉತ್ತರ. ರಾತ್ರಿಯೇ ಇದರ ಸವಾರಿ ಜಾಸ್ತಿ. ಕಲ್ಲರಳಿ ಹೂವಾಗಿ, ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನನ ಗುಡಿಗೆ ಬೆಳಕಾಗಿ. ಬಲ್ಲವರು ಹೇಳಿ. ಕಲ್ಲನ್ನು ಕರಗಿಸಿ ಮಾಡುವಂತಹ ಸುಣ್ಣ ಇದರ ಉತ್ತರ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಭಾಗಕ್ಕಾಗಿ ನಿರೀಕ್ಷಿಸಿ. ಒಗಟುಗಳು ಸಣ್ಣವರಿಗೆ ದೊಡ್ಡವರಿಗೆ
ತಲೆಯನ್ನು ಉಪಯೋಗ ಮಾಡಿ ಮೆದುಳನ್ನು ಚುರುಕುಗೊಳಿಸುವಂತಹ ಚಟುವಟಿಕೆ. ಇದನ್ನು ಹೆಚ್ಚೆಚ್ಚು ಕೇಳಿ ತಿಳಿದಷ್ಟು ನಮ್ಮ ಜ್ಞಾನ ಹೆಚ್ಚುತ್ತದೆ, ತಲೆ ಚುರುಕಾಗುತ್ತದೆ. ಇದಕ್ಕೆ ಎಷ್ಟು ಸರಿ ಉತ್ತರ ಹೇಳಿದ್ರಿ ಕಾಮೆಂಟ್ ಮೂಲಕ ತಿಳಿಸಿ. ಕನ್ನಡ ಕೊರಳು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.